ಎರಡನೇದಾಗಿ ಈಗ ವಾಲ್ಮೀಕಿ ನಿಗಮದ್ದು ಅದು ಯಾರ್ದದು ಎಸ್ ಟಿ ಜನಾಂಗದಲ್ವಾ. ಎಸ್ ಟಿ ಜನಾಂಗಕ್ಕೆ ಈ ಸರ್ಕಾರದಿಂದ ಅನ್ಯಾಯ ಆಗಿದೆ. ಎಸ್ ಟಿ ಜನಾಂಗದ ಕಾರ್ಯಕ್ರಮಕ್ಕೆ ಇಟ್ಟಿರುವಂಥ ಹಣ ದೋಚಿದ್ದಾರೆ. ಇಷ್ಟೆಲ್ಲ ಮಾಡಿದರೂ ಕೂಡ ಅಹಿಂದ ಅಂತ ಹೆಂಗೆ ಹೇಳ್ತೀರಿ? ಎಸ್ ಟಿ ಅಹಿಂದಾಗ ಸೇರೋದಿಲ್ವ? ಆ ಜನಾಂಗಕ್ಕೆ ಅನ್ಯಾಯ ಆಗಿದೆಯಲ್ಲ, ಅದನ್ನ ಪ್ರಶ್ನೆ ಮಾಡಬಾರ್ದು. ಅದ್ರ ಬಗ್ಗೆ ನಂಗೆ ಇದ್ರಿಗೆ ಮಾಹಿತಿ ಇಲ್ಲ, ತಿಳ್ಕೊಂಡು ನಮಗೆ ವ್ಯಾಖ್ಯಾನ ಮಾಡ್ತೀನಿ. ನಾವು ಒಂದು ಹೇಳ್ತೀನಿ, ಯಾವುದೇ ಹಗರಣ ಯಾವುದೇ ನಿಗಮ ಆಗಲಿ ಸರ್ಕಾರದಲ್ಲಿ ಆದರೆ ಸಂಪೂರ್ಣವಾಗಿ ಪಾರದರ್ಶಕವಾಗಿ ತನಿಖೆ ಆಗಲಿ, ಯಾರ್ಯಾರು ತಪ್ಪು ಮಾಡ್ತಾರೆ ಅವ್ರಿಗೆ ಶಿಕ್ಷೆ ಆಗಲಿ. ಎರಡನೇದಾಗಿ ಈಗ ವಾಲ್ಮೀಕಿ ನಿಗಮದ್ದು ಅದು ಯಾರ್ದದು ಎಸ್ ಟಿ ಜನಾಂಗದಲ್ವಾ. ಎಸ್ ಟಿ ಜನಾಂಗಕ್ಕೆ ಈ ಸರ್ಕಾರದಿಂದ ಅನ್ಯಾಯ ಆಗಿದೆ. ಎಸ್ ಟಿ ಜನಾಂಗದ ಕಾರ್ಯಕ್ರಮಕ್ಕೆ ಇಟ್ಟಿರುವಂಥ ಹಣ ದೋಚಿದ್ದಾರೆ. ಇಷ್ಟೆಲ್ಲ ಮಾಡಿದರೂ ಕೂಡ ಅಹಿಂದ ಅಂತ ಹೆಂಗೆ ಹೇಳ್ತೀರಿ? ಎಸ್ ಟಿ ಅಹಿಂದಾಗ ಸೇರೋದಿಲ್ವ? ಆ ಜನಾಂಗಕ್ಕೆ ಅನ್ಯಾಯ ಆಗಿದೆಯಲ್ಲ, ಅದನ್ನ ಪ್ರಶ್ನೆ ಮಾಡಬಾರ್ದು. ಅದ್ರ ಬಗ್ಗೆ ನಂಗೆ ಇದ್ರಿಗೆ ಮಾಹಿತಿ ಇಲ್ಲ, ತಿಳ್ಕೊಂಡು ನಮಗೆ ವ್ಯಾಖ್ಯಾನ ಮಾಡ್ತೀನಿ. ನಾವು ಒಂದು ಹೇಳ್ತೀನಿ, ಯಾವುದೇ ಹಗರಣ ಯಾವುದೇ ನಿಗಮ ಆಗಲಿ ಸರ್ಕಾರದಲ್ಲಿ ಆದರೆ ಸಂಪೂರ್ಣವಾಗಿ ಪಾರದರ್ಶಕವಾಗಿ ತನಿಖೆ ಆಗಲಿ, ಯಾರ್ಯಾರು ತಪ್ಪು ಮಾಡ್ತಾರೆ ಅವ್ರಿಗೆ ಶಿಕ್ಷೆ ಆಗಲಿ. ಎರಡನೇದಾಗಿ ಈಗ ವಾಲ್ಮೀಕಿ ನಿಗಮದ್ದು ಅದು ಯಾರ್ದದು ಎಸ್ ಟಿ ಜನಾಂಗದಲ್ವಾ. ಎಸ್ ಟಿ ಜನಾಂಗಕ್ಕೆ ಈ ಸರ್ಕಾರದಿಂದ ಅನ್ಯಾಯ ಆಗಿದೆ. ಎಸ್ ಟಿ ಜನಾಂಗದ ಕಾರ್ಯಕ್ರಮಕ್ಕೆ ಇಟ್ಟಿರುವಂಥ ಹಣ ದೋಚಿದ್ದಾರೆ. ಇಷ್ಟೆಲ್ಲ ಮಾಡಿದರೂ ಕೂಡ ಅಹಿಂದ ಅಂತ ಹೆಂಗೆ ಹೇಳ್ತೀರಿ? ಎಸ್ ಟಿ ಅಹಿಂದಾಗ ಸೇರೋದಿಲ್ವ? ಆ ಜನಾಂಗಕ್ಕೆ ಅನ್ಯಾಯ ಆಗಿದೆಯಲ್ಲ, ಅದನ್ನ ಪ್ರಶ್ನೆ ಮಾಡಬಾರ್ದು. ಅದ್ರ ಬಗ್ಗೆ ನಂಗೆ ಇದ್ರಿಗೆ ಮಾಹಿತಿ ಇಲ್ಲ, ತಿಳ್ಕೊಂಡು ನಮಗೆ ವ್ಯಾಖ್ಯಾನ ಮಾಡ್ತೀನಿ. ನಾವು ಒಂದು ಹೇಳ್ತೀನಿ, ಯಾವುದೇ ಹಗರಣ ಯಾವುದೇ ನಿಗಮ ಆಗಲಿ ಸರ್ಕಾರದಲ್ಲಿ ಆದರೆ ಸಂಪೂರ್ಣವಾಗಿ ಪಾರದರ್ಶಕವಾಗಿ ತನಿಖೆ ಆಗಲಿ, ಯಾರ್ಯಾರು ತಪ್ಪು ಮಾಡ್ತಾರೆ ಅವ್ರಿಗೆ ಶಿಕ್ಷೆ ಆಗಲಿ. ಎರಡನೇದಾಗಿ ಈಗ ವಾಲ್ಮೀಕಿ ನಿಗಮದ್ದು ಅದು ಯಾರ್ದದು ಎಸ್ ಟಿ ಜನಾಂಗದಲ್ವಾ. ಎಸ್ ಟಿ ಜನಾಂಗಕ್ಕೆ ಈ ಸರ್ಕಾರದಿಂದ ಅನ್ಯಾಯ ಆಗಿದೆ. ಎಸ್ ಟಿ ಜನಾಂಗದ ಕಾರ್ಯಕ್ರಮಕ್ಕೆ ಇಟ್ಟಿರುವಂಥ ಹಣ ದೋಚಿದ್ದಾರೆ. ಇಷ್ಟೆಲ್ಲ ಮಾಡಿದರೂ ಕೂಡ ಅಹಿಂದ ಅಂತ ಹೆಂಗೆ ಹೇಳ್ತೀರಿ? ಎಸ್ ಟಿ ಅಹಿಂದಾಗ ಸೇರೋದಿಲ್ವ? ಆ ಜನಾಂಗಕ್ಕೆ ಅನ್ಯಾಯ ಆಗಿದೆಯಲ್ಲ, ಅದನ್ನ ಪ್ರಶ್ನೆ ಮಾಡಬಾರ್ದು. ಅದ್ರ ಬಗ್ಗೆ ನಂಗೆ ಇದ್ರಿಗೆ ಮಾಹಿತಿ ಇಲ್ಲ, ತಿಳ್ಕೊಂಡು ನಮಗೆ ವ್ಯಾಖ್ಯಾನ ಮಾಡ್ತೀನಿ. ನಾವು ಒಂದು ಹೇಳ್ತೀನಿ, ಯಾವುದೇ ಹಗರಣ ಯಾವುದೇ ನಿಗಮ ಆಗಲಿ ಸರ್ಕಾರದಲ್ಲಿ ಆದರೆ ಸಂಪೂರ್ಣವಾಗಿ ಪಾರದರ್ಶಕವಾಗಿ ತನಿಖೆ ಆಗಲಿ, ಯಾರ್ಯಾರು ತಪ್ಪು ಮಾಡ್ತಾರೆ ಅವ್ರಿಗೆ ಶಿಕ್ಷೆ ಆಗಲಿ. ಎರಡನೇದಾಗಿ ಈಗ ವಾಲ್ಮೀಕಿ ನಿಗಮದ್ದು ಅದು ಯಾರ್ದದು ಎಸ್ ಟಿ ಜನಾಂಗದಲ್ವಾ. ಎಸ್ ಟಿ ಜನಾಂಗಕ್ಕೆ ಈ ಸರ್ಕಾರದಿಂದ ಅನ್ಯಾಯ ಆಗಿದೆ. ಎಸ್ ಟಿ ಜನಾಂಗದ ಕಾರ್ಯಕ್ರಮಕ್ಕೆ ಇಟ್ಟಿರುವಂಥ ಹಣ ದೋಚಿದ್ದಾರೆ. ಇಷ್ಟೆಲ್ಲ ಮಾಡಿದರೂ ಕೂಡ ಅಹಿಂದ ಅಂತ ಹೆಂಗೆ ಹೇಳ್ತೀರಿ? ಎಸ್ ಟಿ ಅಹಿಂದಾಗ ಸೇರೋದಿಲ್ವ? ಆ ಜನಾಂಗಕ್ಕೆ ಅನ್ಯಾಯ ಆಗಿದೆಯಲ್ಲ, ಅದನ್ನ ಪ್ರಶ್ನೆ ಮಾಡಬಾರ್ದು. ಅದ್ರ ಬಗ್ಗೆ ನಂಗೆ ಇದ್ರಿಗೆ ಮಾಹಿತಿ ಇಲ್ಲ, ತಿಳ್ಕೊಂಡು ನಮಗೆ ವ್ಯಾಖ್ಯಾನ ಮಾಡ್ತೀನಿ. ನಾವು ಒಂದು ಹೇಳ್ತೀನಿ, ಯಾವುದೇ ಹಗರಣ ಯಾವುದೇ ನಿಗಮ ಆಗಲಿ ಸರ್ಕಾರದಲ್ಲಿ ಆದರೆ ಸಂಪೂರ್ಣವಾಗಿ ಪಾರದರ್ಶಕವಾಗಿ ತನಿಖೆ ಆಗಲಿ, ಯಾರ್ಯಾರು ತಪ್ಪು ಮಾಡ್ತಾರೆ ಅವ್ರಿಗೆ ಶಿಕ್ಷೆ ಆಗಲಿ. ಎರಡನೇದಾಗಿ ಈಗ ವಾಲ್ಮೀಕಿ ನಿಗಮದ್ದು ಅದು ಯಾರ್ದದು ಎಸ್ ಟಿ ಜನಾಂಗದಲ್ವಾ. ಎಸ್ ಟಿ ಜನಾಂಗಕ್ಕೆ ಈ ಸರ್ಕಾರದಿಂದ ಅನ್ಯಾಯ ಆಗಿದೆ. ಎಸ್ ಟಿ ಜನಾಂಗದ ಕಾರ್ಯಕ್ರಮಕ್ಕೆ ಇಟ್ಟಿರುವಂಥ ಹಣ ದೋಚಿದ್ದಾರೆ. ಇಷ್ಟೆಲ್ಲ ಮಾಡಿದರೂ ಕೂಡ ಅಹಿಂದ ಅಂತ ಹೆಂಗೆ ಹೇಳ್ತೀರಿ? ಎಸ್ ಟಿ ಅಹಿಂದಾಗ ಸೇರೋದಿಲ್ವ? ಆ ಜನಾಂಗಕ್ಕೆ ಅನ್ಯಾಯ ಆಗಿದೆಯಲ್ಲ, ಅದನ್ನ ಪ್ರಶ್ನೆ ಮಾಡಬಾರ್ದು. ಅದ್ರ ಬಗ್ಗೆ ನಂಗೆ ಇದ್ರಿಗೆ ಮಾಹಿತಿ ಇಲ್ಲ, ತಿಳ್ಕೊಂಡು ನಮಗೆ ವ್ಯಾಖ್ಯಾನ ಮಾಡ್ತೀನಿ. ನಾವು ಒಂದು ಹೇಳ್ತೀನಿ, ಯಾವುದೇ ಹಗರಣ ಯಾವುದೇ ನಿಗಮ ಆಗಲಿ ಸರ್ಕಾರದಲ್ಲಿ ಆದರೆ ಸಂಪೂರ್ಣವಾಗಿ ಪಾರದರ್ಶಕವಾಗಿ ತನಿಖೆ ಆಗಲಿ, ಯಾರ್ಯಾರು ತಪ್ಪು ಮಾಡ್ತಾರೆ ಅವ್ರಿಗೆ ಶಿಕ್ಷೆ ಆಗಲಿ. ಎರಡನೇದಾಗಿ ಈಗ ವಾಲ್ಮೀಕಿ ನಿಗಮದ್ದು ಅದು ಯಾರ್ದದು ಎಸ್ ಟಿ ಜನಾಂಗದಲ್ವಾ. ಎಸ್ ಟಿ ಜನಾಂಗಕ್ಕೆ ಈ ಸರ್ಕಾರದಿಂದ ಅನ್ಯಾಯ ಆಗಿದೆ. ಎಸ್ ಟಿ ಜನಾಂಗದ ಕಾರ್ಯಕ್ರಮಕ್ಕೆ ಇಟ್ಟಿರುವಂಥ ಹಣ ದೋಚಿದ್ದಾರೆ. ಇಷ್ಟೆಲ್ಲ ಮಾಡಿದರೂ ಕೂಡ ಅಹಿಂದ ಅಂತ ಹೆಂಗೆ ಹೇಳ್ತೀರಿ? ಎಸ್ ಟಿ ಅಹಿಂದಾಗ ಸೇರೋದಿಲ್ವ? ಆ ಜನಾಂಗಕ್ಕೆ ಅನ್ಯಾಯ ಆಗಿದೆಯಲ್ಲ, ಅದನ್ನ ಪ್ರಶ್ನೆ ಮಾಡಬಾರ್ದು. ಅದ್ರ ಬಗ್ಗೆ ನಂಗೆ ಇದ್ರಿಗೆ ಮಾಹಿತಿ ಇಲ್ಲ, ತಿಳ್ಕೊಂಡು ನಮಗೆ ವ್ಯಾಖ್ಯಾನ ಮಾಡ್ತೀನಿ. ನಾವು ಒಂದು ಹೇಳ್ತೀನಿ, ಯಾವುದೇ ಹಗರಣ ಯಾವುದೇ ನಿಗಮ ಆಗಲಿ ಸರ್ಕಾರದಲ್ಲಿ ಆದರೆ ಸಂಪೂರ್ಣವಾಗಿ ಪಾರದರ್ಶಕವಾಗಿ ತನಿಖೆ ಆಗಲಿ, ಯಾರ್ಯಾರು ತಪ್ಪು ಮಾಡ್ತಾರೆ ಅವ್ರಿಗೆ ಶಿಕ್ಷೆ ಆಗಲಿ. ಎರಡನೇದಾಗಿ ಈಗ ವಾಲ್ಮೀಕಿ ನಿಗಮದ್ದು ಅದು ಯಾರ್ದದು ಎಸ್ ಟಿ ಜನಾಂಗದಲ್ವಾ. ಎಸ್ ಟಿ ಜನಾಂಗಕ್ಕೆ ಈ ಸರ್ಕಾರದಿಂದ ಅನ್ಯಾಯ ಆಗಿದೆ.
ಎಸ್ ಟಿ ಜನಾಂಗದ ಕಾರ್ಯಕ್ರಮಕ್ಕೆ ಇಟ್ಟಿರುವಂಥ ಹಣ ದೋಚಿದ್ದಾರೆ. ಇಷ್ಟೆಲ್ಲ ಮಾಡಿದರೂ ಕೂಡ ಅಹಿಂದ ಅಂತ ಹೆಂಗೆ ಹೇಳ್ತೀರಿ? ಎಸ್ ಟಿ ಅಹಿಂದಾಗ ಸೇರೋದಿಲ್ವ? ಆ ಜನಾಂಗಕ್ಕೆ ಅನ್ಯಾಯ ಆಗಿದೆಯಲ್ಲ, ಅದನ್ನ ಪ್ರಶ್ನೆ ಮಾಡಬಾರ್ದು. ಅದ್ರ ಬಗ್ಗೆ ನಂಗೆ ಇದ್ರಿಗೆ ಮಾಹಿತಿ ಇಲ್ಲ, ತಿಳ್ಕೊಳ್ತೀನಿ. ತಿಳ್ಕೊಂಡು ನಮಗೆ ವ್ಯಾಖ್ಯಾನ ಮಾಡ್ತೀನಿ. ನಾವು ಒಂದು ಹೇಳ್ತೀನಿ, ಯಾವುದೇ ಹಗರಣ ಯಾವುದೇ ನಿಗಮ ಆಗಲಿ ಸರ್ಕಾರದಲ್ಲಿ ಆದರೆ ಸಂಪೂರ್ಣವಾಗಿ ಪಾರದರ್ಶಕವಾಗಿ ತನಿಖೆ ಆಗಲಿ, ಯಾರ್ಯಾರು ತಪ್ಪು ಮಾಡ್ತಾರೆ ಅವ್ರಿಗೆ ಶಿಕ್ಷೆ ಆಗಲಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.